ಯಾರೋ ಮಂತ್ರಿಗಳ ಇನ್ಫ್ಲುಯೆನ್ಸು ಅಥವಾ ಬೇರೆ ಇನ್ಫ್ಲುಯೆನ್ಸ್ ತಗೊಳ್ತಾರೆ ಸರ್. ನಿಜವಾದ ನೈಜ ಪತ್ರಕರ್ತರಿಗೆ ಪ್ರಶಸ್ತಿ ತಲುಪೋದಿಲ್ಲ ಸರ್. ಆ ಮನಗಂಡು ತಾವು ಮುಂದಿನ ದಿವಸ ಮಾಡಿಫೈ ಮಾಡಿ ಸರ್. ಅದನ್ನ ತಾವು ಮಾಡ್ತಾ ಇರೋದ್ರ ಬಗ್ಗೆ ನಮ್ಗೆ ಭಾಳ ಹೆಮ್ಮೆ ಇದೆ. ನಮ್ಮ ತಮ್ಮ ಸಹಕಾರ ಯಾಕೆ ಹೇಳ್ತೀವಿ, ನೀವು ಕೆಲಸ ಮಾಡೋದು ನಾವು ಜಾಸ್ತಿ ಕೇಳ್ತೀವಿ. ಯಾಕೆಂದ್ರೆ ಕೆಲಸ ಮಾಡ್ತಿದ್ರೆ ಯಾಕೆ ಹೇಳ್ತೀವಿ, ನೀವು ಬೇಡಿಕೆ ಜಾಸ್ತಿ ಇಟ್ಕೊಂಡಿಲ್ಲ, ಕೆಲಸ ಮಾಡಿಬಿಟ್ಟು ಕೇಳೋಕ್ಕಾಗಲ್ಲ ಸರ್. ಯಾಕೆ ಅದಕ್ಕೋಸ್ಕರ ಹೇಳ್ತಾ ಇದ್ವಿ. ಹಾಗಾಗಿ ನೋಡಿ, ನಮಗೆ ಅವರ ಅನ್ನಪೂರ್ಣೇಶ್ವರ ದೇವಸ್ಥಾನ ಹೆಸರಲ್ಲಿ 10,000 ರೂಪಾಯಿ ಒಬ್ಬರಿಗೆ ನಗದು ಪ್ರಶಸ್ತಿ, ನಗದು ಮತ್ತು ಪ್ರಶಸ್ತಿ ಪತ್ರ ಕೊಡ್ತೀವಿ ನಾವು. ಅದು ಯಾಕೆಂದರೆ ಕ್ರಿಯಾಶೀಲ ಪತ್ರಕರ್ತರು ವರದಿನ ಕಳಿಸಿ, ಆ ಕ್ರಿಯಾಶೀಲ ವರದಿಗಳು ಬೇರೆ ಪತ್ರಕರ್ತರು ಮಾಡಲಿ ಅನ್ನೋ ಉದ್ದೇಶದಿಂದ ತಲಾ 10,000 ರೂಪಾಯಿ ನಗದು ಮತ್ತು ಪ್ರಶಸ್ತಿ ಪತ್ರ ಕೊಟ್ಟು, ಅದು ಅನ್ನಪೂರ್ಣೇಶ್ವರಿ ದೇವಸ್ಥಾನ ಫಸ್ಟ್ ಚಾಲನೆ ಕೊಟ್ಟು ನಮಗೆ 2 ಜನಕ್ಕೆ ಪತ್ರಕರ್ತರಿಗೆ 10,000 ರೂಪಾಯಿಗೆ ಕೊಡುವಂಥ ವ್ಯವಸ್ಥೆ ಮಾಡಿದ್ದಾರೆ. ಅದರ ನಡುವೆ ಚಪ್ಪಾಳೆ ಹೊರಡಿದೆ. ಯಾಕೆಂದರೆ ನಮ್ಮ ಪತ್ರಕರ್ತರಿಗೆ ಅದರ ನಡುವೆ ಮತ್ತೆ ಹೇಳಿರ್ತಾರೆ ಅವರು, ಇನ್ನೂ 2 ಜನ ಪತ್ರಕರ್ತರಿಗೆ ತಾಯಿ ಅನ್ನಪೂರ್ಣೇಶ್ವರಿ ಹೆಸರಲ್ಲಿ ಕೊಡೋದಿದ್ರೆ ನನಗೊಂದು ಪತ್ರ ಕೊಡಿ, ನಾನು ಕೊಡ್ತೀನಿ ಅಂತ ಹೇಳಿ. ನಾನು ಈ ರೀತಿ ನನ್ನ ಪತ್ರಕರ್ತರಿಗೆ ಸಹ ನಾನು ಎಂದೂ ನಾನು ಸ್ವಾರ್ಥಕ್ಕೇನು ಕೇಳೋಣ. ಸಂಘದ ಪತ್ರಕರ್ತರು ತುಂಬ ಹಿರಿಯ ಪತ್ರಕರ್ತಿದ್ದಾರೆ, ಅವ್ರು ಜೀವಮಾನ ಪತ್ರಕರ್ತ ದುಡ್ದಿರ್ತಾರೆ ಸರ್. ಎಲ್ಲ ವರ್ಗನೂ ಕಲುಷಿತಗೊಂಡಿದೆ ಸರ್. ನಮ್ಮ ವರ್ಗನೂ ಸರಿ ಇದೆ ಅಂತ ನಾನು ಹೇಳಲ್ಲ ಸರ್. ಅದರ ನಡುವೆ ನಾವು ಒಳ್ಳೇದು ಅಂತ ನೋಡ್ಬೇಕಾದ್ರೆ ರಾಜಕಾರಣ PGF ಸಿಂಧರ್ ನಾನು ನೆನ್ನೆ ಅವ್ರಿಗೆ ಇನ್ವಿಟೇಷನ್ ಕೊಟ್ಟ ತಕ್ಷಣ ಸರ್, PGF ಸಿಂಧರ್ ಹೆಸರು ಆದ ತಕ್ಷಣ ಸರ್ ಎಲ್ಲರೂ ಅವ್ರಿಗೆ ಎಷ್ಟು ನನಗೆ ಹೆಸರು ಮಾಡ್ಬೇಕು ರಾಜಕಾರಣಿಗಳು ಅಂತ ಸಿಂಧಿಯವ್ರ ಹೆಸರು ಹೇಳಿ ಸಾಕು ಸರ್. ಸರ್ ಅವರಂತ ಬರ್ತಾರೆ ಸರ್, ಹೌದು ಒಳ್ಳೆ ಗಣ್ಯರು ಸರ್ ಅಂತೆ. ಆ ಹೆಸರು ಪದವಿ ನೀವು ರಾಜಕಾರಣ ಮಾಡೋದು ಬೇರೆ, ಅವ್ರು ಏನು ಮಾಡಿದ್ದಾರೆ ಇದೆಯಲ್ಲ ಸರ್, ಅದು ಪ್ರಮುಖ. ಹಾಗೆ ಸಿದ್ದಿ ಅವರು ಎಷ್ಟು ಪ್ರಬುದ್ಧತೆ ಮತ್ತು ಅವರ ನಡೆಸ್ತಿರೋ ಸಂಸ್ಥೆ ಗೌರವಕ್ಕೆ ಎಷ್ಟು ನಡೀತದೆ ಅಂತೇಳಿ, ಆಮೇಲೆ ಅವ್ರು ಇಂದು ರಾಜಕಾರಣದ ಹೆಜ್ಜೆಗಳು ನೋಡಿದರೆ ಆ ಪವಿತ್ರತೆ ಮತ್ತು ಇದೆಲ್ಲ ನಿಜಕ್ಕೂ ಒಬ್ಬರಿಗೆ ರಾಜಕಾರಣದಲ್ಲಿ ಮಾಡಲಾಗಿದ್ದಾರೆ ಅಂತೇಳಿ ನಾವು ಹೇಳ್ಬೋದು ಸರ್. ಹಾಗಾಗಿ ನಾನು ಹೆಚ್ಚಿನ ಕಾರ್ಯಕ್ರಮ ವಿಳಂಬ ಆಗಿರೋದ್ರಿಂದ ಹಾಗಾಗಿ ನಾನು ಇನ್ನೂ ತುಂಬ ಬೇಡಿಕೆ ಇದೆ. ಹಾಗೆ ಮುಂದಿನ ದಿನಗಳಲ್ಲಿ ನಾನು ಎಲ್ಲ ಸರ್ಕಾರದಲ್ಲಿ ಮತ್ತು ಬೇರೆ ಮತ್ತು ನಾವು ಪ್ರಭಾಕರ್ ಸರ್ ಹತ್ರ ಪತ್ರ ಕೊಟ್ಟು